ಬಂದ್ರ ಎಲ್ಲಾರು ಬರ್ರಿ 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 ಸೋಸಿದ್ ನೋಡಿದ್ರ ಆರ್ ಸಿ ಬಿ ಅವ್ರ ಅಜ್ಜಿ ಏನೋ ಗೊತ್ತಿಲ್ಲ ಮಗ. ಆರ್ ಸಿ ಬಿ ಜರ್ಸಿ ಹಾಕೊಂಡಿದ್ದೀರಾನೇ ಸೋಲ್ತಾ ಇದೆ ಆರ್ ಸಿ ಬಿ ಜರ್ಸಿ ಹಾಕೊಂಡಂಗೆ ವಿಡಿಯೋ ಮಾಡಿದ್ದೆ ನಾನು. ಅಂದ್ರೆ ಇವತ್ತು ಫುಲ್ಲು ಹಾಕೊಂಡಿದ್ದೆ ಜರ್ಸಿನ, ಅದಕ್ಕೆ ಸೋಲ್ತಿದೆ ಅಂತ ಕಾಣ್ತಿದ್ದೆ ಆರ್ ಸಿ ಬಿ. ಪ್ರಿವ್ಯೂ ವಿಡಿಯೋ ಯಾವಾಗ ಆರ್ ಸಿ ಬಿ ಜರ್ಸಿ ಹಾಕೊಂಡು ಮಾಡಿದ್ರು ಅವಾಗೆಲ್ಲ ಆರ್ ಸಿ ಬಿ ಸೋತಿದ್ದೆ ಗುರು. ನೆಕ್ಸ್ಟ್ ಟೈಮಿಂದ ಆರ್ ಸಿ ಬಿ ಜರ್ಸಿ ಹಾಕೊಂಡಂಗೆ ವಿಡಿಯೋ ಮಾಡ್ಬೇಕು ನಾನು. ಅದೇನೋ ಗೊತ್ತಿಲ್ಲ ಗುರು, ಏನೋ ನಂಬ್ತಿದ್ದು ಮೂಢನಂಬಿಕೆ ನಾವು. ಅವನಜ್ಜಿ ಏನಿತ್ತು ಗುರು, ಇವತ್ತು ಮ್ಯಾಚ್ ಆರಾಮಾಗಿ ಗೆಲ್ತಾರೆ ಅಂತ ಅನ್ಕೊಂಡಿದ್ದೆ, ಶಿಸ್ತಾಗಿ ಗೆಲ್ತಾರೆ ಅಂತ ಅನ್ಕೊಂಡಿದ್ದೆ. ಸ್ಕೋರ್ ನೋಡ್ಬಿಟ್ಟು ಟಾರ್ಗೆಟ್ ನೋಡ್ಬಿಟ್ಟು 181 ಎಲ್ಲ ಇದೆಲ್ಲ ಟಾರ್ಗೆಟ್ ಆಗ್ಬಿಟ್ಟು ಚಿನ್ನಸ್ವಾಮಿ ಸ್ಟೇಡಿಯಂ ಆರಾಮಾಗಿ ಹೊಡಿತಾರೆ ಅಂತ ಅನ್ಕೊಂಡಿದ್ದೆ. ಅದು ನಮ್ಮ ಆರ್ ಸಿ ಬಿ ಬ್ಯಾಟಿಂಗ್ ಯೂನಿಟ್ ಎಂಥ ಬ್ಯಾಟಿಂಗ್ ಯೂನಿಟು. ಎಲ್ಲ ಮ್ಯಾಚ್ ಬೌಲಿಂಗ್ ಫೇಲರ್ ಆಯ್ತಿತ್ತು ಅಂದರೆ ಈ ಸಲ ಬ್ಯಾಟಿಂಗೇನೇ ಫೇಲ್ಯೂರ್ ಆಗೋಗ್ಬಿಡ್ತಲ್ಲ ಗುರು. ಬೌಲಿಂಗ್ ಸಖತ್ತಾಗೆ ಮಾಡಿದ್ರು ಇವತ್ತು ಆರ್ ಸಿ ಬಿ. ಬೌಲಿಂಗ್ ಏನೋ ಪ್ರಾಬ್ಲಮ್ ಇಲ್ಲ. ಚಿನ್ನಸ್ವಾಮಿಲಿ 180 ಅಂತಂದರೆ ಇದು ಒಂಥರ ಚೆನ್ನಾಗಿ ಮಾಡಿದ್ದಾರೆ ಅಂತಲೇ ಅರ್ಥ. ಬೌಲಿಂಗು ಪರವಾಗಿಲ್ಲ. ಲಾಸ್ಟ್ ಹೋಗೋದು ಒಂದು 19ನೇ ಓವರ್ ಒಂದು ಸ್ವಲ್ಪ ಸ್ಕೋರ್ ಬಂತು ಟಾಪ್ ಲೆವೆಲ್ ಓವರಲ್ಲಿ, ಅದನ್ನು ಬಿಡ್ತು ಅಂದರೆ ಚೆನ್ನಾಗಿನ ಮಾಡಿದ್ರು ಆರ್ ಸಿ ಬಿ. ಒಟ್ಟಲ್ಲಿ ಇವತ್ತು ಸೋತಿರೋದು ನಮ್ಮ ಬ್ಯಾಟಿಂಗ್ ಪರ್ಫಾರ್ಮೆನ್ಸಿಂದ ಅಂತ ಹೇಳ್ಬೇಕು. ಏನು ಗುರು, ಟಕ 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 4 ವಿಕೆಟಲ್ಲಿ ಬಂದಾಪುಟ ಓದಾಪುಟ ಮಾಡ್ಕೊಂಡಲ್ಲಿ ಹೋದ್ರಲ್ಲಿ. ಬಂದವರೆಲ್ಲ ಮಕ ಸೋರ್ಕೊಂಡು ಹೋಗ್ತಾ ಇದ್ರಲ್ಲಿ. ಏನು ಆಡಿದ್ರು ಗುರು ಇವತ್ತು ನಮ್ಮ ಆರ್ ಸಿ ಬಿ. ನನಗಂತೂ ಸೈಕ್ ಆಗೋಯ್ತು. ಅವನ ಅಜ್ಜಿ ಇವತ್ತು ಏನೇನು ಬೈಕೊಂಡಿದ್ದಾನೆ ಇವತ್ತು ಮನಸ್ಸಲ್ಲಿ ನಾನು ಆರ್ ಸಿ ಬಿ ಪ್ಲೇಯರ್ಸ್ಗಳಿಗೆ, ಬ್ಯಾಟ್ರರ್ಸ್ಗಳಿಗೆ. ಬಂದು ಹಂಗಂಗೆ ಹೋಗ್ತಾವ್ರೆ ಗುರು. ಸ್ಟಾರ್ಟಿಂಗ್ 4 ಜನ ಅಲ್ಲಿ ತಲೆ ಕೆಟ್ಟೋಯ್ತು ಹೋಗಪ್ಪ. ಇವತ್ತು ಏನು ಮ್ಯಾಚ್ ಇವತ್ತು. ನಾನು ಪ್ರಿಡಿಕ್ಷನ್ ಬೇರೆ ಇವತ್ತು ಹೊಗೆ ಹಾಕಿಸ್ಕಂತು. ಇವತ್ತು ಗೆಲ್ಬೋದಾಗಿತ್ತು ಆರ್ ಸಿ ಬಿ ನಿಜವಲ್ಲೂ. 181 ಇದೇನು ಅಂತ ಅಮ್ಮರಾಂಬರಿ ಟಾರ್ಗೆಟ್ ಏನಲ್ಲ, ಗೊತ್ತಿರೋದೇ ನಿಮಗೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಸೊ ಓಕೆ, ಟಾಸ್ ಗೆಲ್ತಾರೆ ನಮ್ಮ ಆರ್ ಸಿ ಬಿ ಅವರು. ಟಾಸ್ ಗೆದ್ಬಿಟ್ಟು ಬೌಲಿಂಗ್ ಮಾಡ್ತೀವಮ್ಮ ಅಂತ ಹೇಳ್ದೆ. ಟಾಸ್ ಗೆದ್ರೆ ಏನೋ ಒಂಥರ ಪಾಸಿಟಿವ್ ಆಗಿ ಬಂದಿತ್ತು ನನಗೆ. ಇಲ್ಲ ಗುರು, ಟಾಸ್ ಗೆದ್ಬಿಟ್ಟು ಚೇಸ್ ಮಾಡ್ತಾನೆ ಇವತ್ತು, ಏನೋ ಗೆಲ್ಲೋ ಸಾಧ್ಯತೆ ಇದೆ 100% ಅಂತ ಅನ್ಕೊಂಡಿದ್ದೆ. ಪ್ರಿಡಿಕ್ಷನ್ ಕೂಡ ಆರ್ ಸಿ ಬಿ ಅಂತ ಹೇಳಿದ್ನಲ್ಲ ಇವತ್ತು, ಪಕ್ಕ ಅಂತ ಅನ್ಕೊಂಡಿದ್ದೆ. ಟಾಸ್ ಗೆದ್ದು, ಯಾಕಂದರೆ ನೋಡಿ LSG ಅವ್ರು ಯಾವ ಥರ ಪ್ರೂವ್ ಮಾಡ್ಕೊಂಡಿದ್ರು ಅಂತ. ಅವರು ಡಿಫೆಂಡ್ ಮಾಡ್ಕೊಳ್ಳೋದ್ರಲ್ಲಿ ಸಿಕ್ಕಾಪಟ್ಟೆ ಸಲ ಯಶಸ್ವಿ ಆಗಿದ್ದಾರೆ. ಬರೀ ಈ ಇಯರ್ ಮಾತ್ರ ಅಂತಲ್ಲ, ಕಳೆದ ಇಯರ್ಗಳಲ್ಲೂ ಕೂಡ ಡಿಫೆಂಡ್ ಮಾಡ್ಕೊಂಡೆ ಅವ್ರು ಸಿಕ್ಕಾಪಟ್ಟೆ ಮ್ಯಾಚ್ಗಳನ್ನ ಗೆದ್ದಿರೋದು. ಫಸ್ಟ್ ಬ್ಯಾಟಿಂಗ್ ಆಡಿದಾಗ ಸಿಕ್ಕಾಪಟ್ಟೆ ಮ್ಯಾಚ್ಗಳನ್ನ ಗೆದ್ದಿದ್ರು LSG ಅವರು. ಚೇಸ್ ಮಾಡಿದಾಗ ಸುಮಾರು ಮ್ಯಾಚ್ಗಳನ್ನ ಸೋದಿದ್ರು LSG ಅವರು. ಮತ್ತೆ ಪ್ರೂವ್ ಮಾಡ್ಕೊಂಡ್ರು ಅಷ್ಟೇ. ನಾವು ಫಸ್ಟ್ ಬ್ಯಾಟಿಂಗ್ ಆಡಿದಾಗ ಪಂಟ್ರುಗಳು ಅಂತ, ನಾವು ಯಾವ್ದ್ರಲ್ಲಿ ಪಂಟ್ರು ಅಂತಲೇ ಗೊತ್ತಾಗ್ತಿಲ್ಲ ನಮ್ಗೆ. ಆ ಥರ ಆಗೋಗ್ಬಿಟ್ಟಿದೆ. ಪಂಟ್ರೆ ಅಲ್ಲ ನಾವು, ಆ ಥರ ಆಗೋಗ್ಬಿಟ್ಟಿದೆ ಈ ಸೀಸನಲ್ಲಿ ನಮ್ಮದು. ಬಾಟಮ್ ಆಫ್ ದ ಟೇಬಲ್ ಕಚ್ಕೊಂಡಿದ್ದೀವಲ್ಲ ಅವರು ಹೋಗ್ಬಿಟ್ಟು. ರಾಹುಲ್ ಮತ್ತೆ ಡಿಕಾಕ್ ಓಪನ್ ಮಾಡಿದ್ದು ನೋಡ್ಬಿಟ್ಟು ರಾಹುಲ್ ಮೇಲೆ ನನಗೆ ಹೆವಿ ಎಕ್ಸ್ಪೆಕ್ಟೇಷನ್ ಇತ್ತು. ಇವತ್ತು ಏನಾನ ಒಂದು ಗತಿ ಕಾಣಿಸ್ತಾರೆ ನಮ್ಮ ಆರ್ ಸಿ ಬಿಗೆ. ಇವತ್ತು ಅವರೇ ಹೈಯೆಸ್ಟ್ ರನ್ ಗೆಟರ್ ಆಗ್ಬೋದು ಅಂತ ಅನ್ಕೊಂಡಿದ್ದೆ. ಬಟ್ ಆಗಿದ್ದು ಕ್ವಿಂಟನ್ ಡಿಕಾಕ್ ಗುರು. ರಾಹುಲ್ ಬೇಗ ಔಟ್ ಆಗ್ತಾ ಇದ್ದಾಗನೇ ಕ್ವಿಂಟನ್ ಡಿಕಾಕ್ ಒಬ್ಬರ ಸ್ಟಾರ್ಟ್ ಆಯಿತು. 80+ ರನ್ನು, ಕ್ರೂಷಿಯಲ್ ಕಾಂಟ್ರಿಬ್ಯೂಷನ್ನು, ಮೆಜಾರಿಟಿ ಚಂಕ್ ಆಫ್ ದ ರನ್ಸು ಬಂದಿದ್ದು ಕ್ವಿಂಟನ್ ಡಿಕಾಕಿಂದ. ಅವನ ಅಜ್ಜಿ ಎಷ್ಟು ಕ್ಯಾಚ್ ಗುರು ಬಿಟ್ಟಿದ್ದು ಇವತ್ತು ಕ್ವಿಂಟನ್ ಡಿಕಾಕ್ದು. ಅನುಜ್ ರಾವತ್ ಒಂದು ಕ್ಯಾಚ್ ಬಿಡ್ತಾರೆ. ನಾನು ಬರ್ತೀನಿ ಇರೋ ಸೈಲೆಂಟಾಗಿ ಇರೋ. ನಾನು ವಿಕೆಟ್ ಕೀಪರ್ ಇದ್ದೀನಿ, ಗ್ಲೌಸ್ ಇಟ್ಕೊಂಡು ನಾನು ಹಿಡಿತೀನಿ, ಸುಮ್ಮನೆ ಸೈಲೆಂಟಾಗಿ. ಅಲ್ಲಿ ಫೀಲ್ಡರ್ ಇದ್ರು, ಪಕ್ಕದಲ್ಲೇ ಇದ್ರು. ಅವರು ಪಾಪ ಗ್ಲೌಸ್ ಐತೆ ಅಂತ ಬಿಟ್ಟರೆ ಆ ಕ್ಯಾಚ್ ತಪ್ಪಕ್ಕ ನಂಗೆ ಉದುರಿಸಿದ್ರು. ಅದಕ್ಕಿಂತ ಮುಂಚೆ 30s ಇದ್ರು ಅಂತ ಕಾಣಿಸುತ್ತೆ ಕ್ವಿಂಟನ್ ಡಿಕಾಕ್. ಅವಾಗ ಮ್ಯಾಕ್ಸಿ ಬಿಟ್ಟಂತ ಕ್ಯಾಚು ಒಂದು ಕೈ ಹಿಡಿಯೋಕೆ ಹೋಗ್ತಾರೆ. ಹೌದು, ಹಿಂದೆ ಹೋಗಿ ಹಿಡಿಯೋದು ಕಷ್ಟನೇ, ಬಟ್ ಒಂದು ಕೈನ ರೀಚ್ ಮಾಡಿ 2 ಕೈನ ರೀಚ್ ಮಾಡಿತ್ತು ಅಂದರೆ ಪ್ರಾಬ್ಲಿ ಆ ಕ್ಯಾಚ್ನ ತೊಗೊಂಡಿರ್ಬೋದಾಗಿತ್ತು. ಮ್ಯಾಕ್ಸಿ ಇರೋವಂಥ ಸ್ಟ್ಯಾಂಡರ್ಡ್ಸ್ಗೆ ಇದು ತೊಗೊಬೇಕಾಗಿದ್ದಂಥ ಕ್ಯಾಚನೇ. ನನ್ನ ಪ್ರಕಾರ ಆರ್ ಸಿ ಬಿ ಕ್ಯಾಚ್ಗಳನ್ನ ಬಿಟ್ಟರು, ಮ್ಯಾಚ್ಗಳನ್ನ ಬಿಟ್ಟರು ಅಂತ ಹೇಳ್ಬೇಕು ಅಷ್ಟೇ ಗುರು. ಇವತ್ತು ಕ್ಯಾಚ್ ಸಿಕ್ಕಾಪಟ್ಟೆ ಡ್ರಾಪ್ ಮಾಡಿದ್ರು. ಅವ್ರ ಕಡೆ ಡಿಸೆಂಟಾಗೇ ಮಾಡಿದ್ರು ಫೀಲ್ಡಿಂಗು, ಬಟ್ ನಮ್ಮ ಕಡೆ ಈ ಕ್ಯಾಚ್ಗಳನ್ನ ಡ್ರಾಪ್ ಮಾಡಿದ್ರೆ ಮ್ಯಾಚ್ ಹೋಯ್ತು. ಕ್ವಿಂಟನ್ ಡಿಕಾಕ್ ಏನಾದ್ರು ಬೇಗ ತೆಗೆದಿತ್ತು, ಅವರೇ 30s ತೆಗೆದಿತ್ತು ಅಂತಂದರೆ ಇಷ್ಟೊಂದು ಈ ಪಾರ್ಟಿ ಸ್ಕೋರು ಬರ್ತಾ ಇರಲಿಲ್ವೇನೋ. ಒಂದು 150 ಒಳಗೆ ರೆಸ್ಟ್ರಿಕ್ಟ್ ಆಗ್ತಿದ್ರೇನೋ. ಯಾಕಂದರೆ ಬೌಲಿಂಗ್ ಚೆನ್ನಾಗೇ ಮಾಡಿದ್ರು ನಮ್ಮ ಆರ್ ಸಿ ಬಿ. ಡೆತ್ ಬೌಲಿಂಗ್ ಚೆನ್ನಾಗಿತ್ತು. ಅದು 1 ಓವರ್ ಬಿಡ್ತು ಅಂತ ಟಾಪ್ ಲೆವೆಲ್ ಅವರು ಸಖತ್ತಾಗಿನೇ ಮಾಡಿದ್ರು ಬೌಲಿಂಗು. ಎಷ್ಟು ದಯಾಳ್ ಮಾಡಿದಂಥ ಬೌಲಿಂಗು. ಸಿರಾಜನ್ನ ಇಕ್ಕಿಸ್ಕೊಂಡಂಥದ್ದು ಹೆಂಗೆ ಇಕ್ಕಿಸ್ಕೊಂಡ್ರು ಗುರು. ಸಿರಾಜ್ ಸೈಕಾಗಿ ಇಕ್ಕಿಸ್ಕೊಂಡ್ರು. 47 ರನ್ನು, 1 ವಿಕೆಟ್ ತೆಗೆದವರಲ್ಲಿ. ಇವತ್ತು ಸಿರಾಜನೇ ಕಾಸ್ಟ್ಲಿಯೆಸ್ಟ್ ಸ್ಪೆಲ್ನ ಮಾಡಿದ್ದು. ನಗದು ಅಳೋದು ಗೊತ್ತಾಯ್ತಿಲ್ಲ ಗುರು. ಸಿರಾಜಣ್ಣನ ಮೇಲೆ ಹೆವಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ. ಎಷ್ಟು ದಯಾಳ್ ಮತ್ತೆ ಕಮ್ಬ್ಯಾಕ್ ಮಾಡಿದ್ರು. ಒಂದು ಮ್ಯಾಚ್ ಅವ್ರ ಒಂಥರ ಆಲ್ಟರ್ನೇಟಿವ್ ಆಗಿ ಆಡ್ತಾ ಇದ್ದಾರೆ. ಒಂದು ಮ್ಯಾಚ್ ಸಖತ್ತಾಗಿ ಮಾಡ್ತಾರೆ, ಒಂದು ಮ್ಯಾಚು ಸರಿಯಾಗಿ ಓಡಿಸ್ಕೋತಾರೆ. ಆ ಥರ ಆಡಿದ್ರೆ ಎಷ್ಟು ದಯಾಳು. ಬಟ್ ಈ ಮ್ಯಾಚ್ ಅಂತೂ ಸಖತ್ತಾಗಿ ಮಾಡಿದ್ರು. ವಿಜಯ್ ಕುಮಾರ್ ವೈಶಾಖ್ ಮಿಸ್ಸಿಂಗು ಈ ಮ್ಯಾಚಲ್ಲಿ. ಏನಕ್ಕೆ ಅಂತ ಗೊತ್ತಾಗಿಲ್ಲ. ಲಾಸ್ಟ್ ಮ್ಯಾಚ್ ಅಷ್ಟು ಕನ್ವಿನ್ಸಿಂಗ್ ಆಗಿ ಬೌಲಿಂಗ್ ಮಾಡಿದ್ರೆ ನಮ್ಮ ಕನ್ನಡಿಗ ವಿಜಯ್ ಕುಮಾರ್ ವೈಶಾಖು. ಅವ್ರನ್ನ ಕೂರಿಸ್ಬಿಟ್ಟು ಸಿರಾಜನೇ ಕೂರಿಸ್ಬೇಕಾಗಿತ್ತು ನೀವು ಈ ಪರ್ಫಾರ್ಮೆನ್ಸ್ನ ನೋಡ್ತು ಅಂತಂದರೆ. 47 ರನ್ನ ಹೊಡ್ಸ್ಕೊಂಡಿದ್ರಲ್ಲ ಗುರು ಸಿರಾಜ್ ಬೈ. ಒಂದೊಂದು ಅವರು ಅಷ್ಟೇ ಒಂಥರ ಆಲ್ಟರ್ನೇಟಿವ್ ಆಗಿ ಆಡ್ತಿದ್ದಾರೆ ಸಿರಾಜಣ್ಣ. ಒಂದು ಮ್ಯಾಚ್ ಚೆನ್ನಾಗಿ ಮಾಡ್ತಾರೆ, ಒಂದು ಮ್ಯಾಚ್ ಹೊಡ್ಸ್ಕೋಬೇಕು ಅಂತ ಫಿಕ್ಸ್ ಆಗಿಬಿಟ್ಟಿದ್ರೆ ಅಂತ ಕಾಣಿಸುತ್ತೆ. ಟಾಪ್ ಲೆವೆಲ್ ಮಾಡಿದಂಥ ಸ್ಪೆಲ್ಲು ಸ್ಟಾರ್ಟಿಂಗಲ್ಲಿ ಇನಿಷಿಯಲಿ ಚೆನ್ನಾಗಿತ್ತು, ಬಟ್ ಲಾಸ್ಟ್ ಓವರ್ ಒಂದು ಮಾತ್ರ ಸಿಕ್ಕಾಪಟ್ಟೆ ಹೊಡ್ಸ್ಕೊಬಿಟ್ರು. ಒಟ್ಟಲ್ಲಿ ಟಾಪ್ಲಿ ಚೆನ್ನಾಗಿನ ಬೌಲಿಂಗ್ ಮಾಡಿದ್ರೆ ನೋಡೋಕೆ ಹೋಗ್ತಾರೆ. ಡೆತ್ ಓವರು ನಿಕ್ಲಸ್ ಪೂರ್ನ್ ಅಂತ ಬ್ಯಾಟರ್ ಇದ್ದಾಗ ಅದು ಎಕ್ಸ್ಪೆಕ್ಟೆಡ್ ಹೊಡಿತಾರೆ ಅಂತ ಹೊಡೆದಿದ್ದಾರೆ ಅಷ್ಟೇ. ಸ್ಟಾನಿಸಿಂದ ಒಂದು ಚಿಕ್ಕ ಕಾಂಟ್ರಿಬ್ಯೂಷನ್ ಬಂತು. ನಿಕ್ಲಸ್ ಪೂರ್ನ್ ಸ್ಟೇಡಿಯಂ ಈಚೆನೇ ಹೊಡೆದ್ರು. 106 ಮೀಟರ್ 6 ಆಗಿತ್ತಲ್ಲಿ. ಅಜ್ಜಿ ನೆಕ್ಸ್ಟ್ ಲೆವೆಲ್ 6 ಮಾತ್ರ ಅದಂತೂ ಹೋಗಿದ್ದು. ಟಾಪ್ ಲೀಗ್ ಹಾಕೊಂಡು ಇಟ್ಟಾಡ್ಸ್ಬಿಟ್ರು 19ನೇ ಓವರು.
ಹಾಂ, ಅಂತೂ ಇಂತೂ 181 ರನ್ ಹೊಡೆದ್ರಪ್ಪ ಲಕ್ನೋ ಸೂಪರ್ ಜೈಂಟ್ಸ್ ಅವರು. 181 ರನ್ ಇದೇನು ದೊಡ್ಡ ಪರ್ವತದ ಥರ ಏನಲ್ಲ ಚಿನ್ನಸ್ವಾಮಿ ಸ್ಟೇಡಿಯಂ. ಇದು ವಾರ ಅದೇ ಹೇಳ್ದನಲ್ಲ, ಅವಾಗಿಂದ ಹೇಳ್ತೇನೆ ಇದನ್ನು, ಕನ್ವಿನ್ಸಿಂಗಾಗಿ ಚೇಸ್ ಮಾಡುವಂಥ ಸ್ಕೋರ್. ಆ್ಯಂಡ್ ಮ್ಯಾಕ್ಸ್ವೆಲ್ ತೆಗೆದಂಥ 2 ವಿಕೆಟ್. ಮ್ಯಾಕ್ಸ್ವೆಲ್ ಅವರ ಸ್ಪೆಲ್ ಚೆನ್ನಾಗಿತ್ತು ಇವತ್ತು, ಎಕನಾಮಿಕಲ್ ಆಗಿ 2 ವಿಕೆಟ್ನ ತೆಗೆದ್ರು. ಸೊ ಅದೊಂದು ಮೆಚ್ಕೋಬೇಕು. ಬ್ಯಾಟಿಂಗ್ ವರ್ಸ್ಟು ಮ್ಯಾಕ್ಸ್ವೆಲ್, ಬ್ಯಾಟಿಂಗ್ ವರ್ಸ್ಟು ಗುರು. 4 ಮ್ಯಾಚು ಫೇಲ್ಯೂರು. ಏನು ಆಡ್ತಿದ್ದಾರೆ ಮ್ಯಾಕ್ಸ್ವೆಲ್ ಅಂತ ಗೊತ್ತಾಯ್ತಿಲ್ಲ ನನಗೆ. ಬಂದು ಅವರನ್ನೇ ಅಗಲ್ಸ್ಕೊಂಡು ಇಕ್ಕಕ್ಕೆ ಹೋಗ್ತಾರೆ ಅಲ್ಲಿ. ಅಲ್ಲ ಗುರು, ಒಂದು ಸ್ವಲ್ಪ ಬಾಲ್ ತಗೋಗುರು ಪರವಾಗಿಲ್ಲ, ಒಂದು 2-3 ಬಾಲ್ ಒಂದು ಓವರ್ ಅಟ್ಲೀಸ್ಟ್ ನೋಡೋಗುರು ಪರವಾಗಿಲ್ಲ. ನೀನು ಬಂದರು ಇಕ್ಕಕ್ಕೆ ಹೋಯ್ತು ಅಷ್ಟು ಸ್ವಲ್ಪ ನಿಂತ್ಕೊಂಡು ಅಲ್ಲಿ ಅನುಜ್ ರಾವತ್ ನಿಂತ್ಕೊಂಡು ಆಡಲಿಲ್ಲ, ಅಷ್ಟೊತ್ತು ನಿಂತ್ಕೊಂಡು ಆಡಲಿಲ್ವಾ, ಅಷ್ಟೊತ್ತು ಪೇಷನ್ಸ್ ಇಲ್ವಾ ಮ್ಯಾಕ್ಸ್? ಏನು ಅಂತ ಗೊತ್ತಿಲ್ಲ ಗುರು. ಮ್ಯಾಕ್ಸಿ ಅದೇನೋ ಹೌದು ಹೊಡೆಯೋದು ಐ ರಿಸ್ಕಿ ಶಾಟ್ ಏನೋ ಗೊತ್ತು, ರನ್ಸ್ ಬೇಕು ಅಂದರೆ ಹೊಡೆಯೋದು ಐ ರಿಸ್ಕಿ ಶಾಟ್ ಏನೋ ಹೊಡಿಬೇಕು. ಬಟ್ ಮ್ಯಾಕ್ಸ್ ಈ ಥರ ಎಲ್ಲ ಔಟ್ ಆಗ್ತಿರೋದನ್ನ ನೋಡ್ತಾರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಗುರು. ನನಗಂತೂ ಅಲ್ಟ್ ಆಗ್ತಿದೆ ಮ್ಯಾಕ್ಸ್ವೆಲ್ ಈ ಥರ ಆಡ್ತಾ ಇರೋದನ್ನ ನೋಡ್ತಾರೆ. ಯಾಕಂದ್ರೆ 4 ಮ್ಯಾಚ್ನು ಫ್ಲಾಪ್ ಆಗಿರೋದು. ಮ್ಯಾಕ್ಸ್ವೆಲ್ನ ಈ ಥರ ನೋಡಿಲ್ಲ ನಾವು RCBಲಿ. 4 ಮ್ಯಾಚು ಫ್ಲಾಪ್ ಆಗಿರೋದು, ಕಂಟಿನ್ಯೂಸ್ ಆಗಿ ಫ್ಲಾಪ್ ಆಗ್ತು, ಫ್ಲಾಪ್ಷನ್ ತೋರಿಸ್ತಾ ಇರೋದು. ಆ ಕೆಮ್ರಾನ್ ಗ್ರೀನ್ ಏನು ಆಡ್ತಾರೆ ಅಂತ ಅವ್ರಿಗೆ ಅರ್ಥ ಆಗಬೇಕಷ್ಟೇನೆ. ಬಂದವರೇ ಅವ್ರನ್ನೂ ಕೂಡ ಏನು ಕನ್ವಿನ್ಸಿಂಗ್ ಆಗಿರ್ತಿಲ್ಲ ಅವರು. ಕೆಮ್ರಾನ್ ಇದ್ದಂಥ ಸ್ಟ್ಯಾಂಡರ್ಡ್ಸು ಎಕ್ಸ್ಪೆಕ್ಟೇಷನೇ ಬೇರೆ ಥರ. ಮುಂಬೈ ಇಂಡಿಯನ್ಸಲ್ಲಿ ಇದ್ದಂಥ ಎಕ್ಸ್ಪೆಕ್ಟೇಷನೇ ಬೇರೆ ಥರ ಇತ್ತು. RCBಗೆ ಬಂದು ಡುಬಾಕ್ ಆಗೋಗ್ಬಿಟ್ಟಿದ್ದಾರೆ ಅಂತ ಹೇಳಬೇಕು. ಕೆಮ್ರಾನ್ ಗ್ರೀನು RCB ಚೇಸ್ ಮಾಡೋದಕ್ಕೆ ಅಂತ ಬರ್ತಾರೆ. 181 ರನ್ನು ಇನಿಷಿಯಲಿನೇ ಆಗತ್ತಾ. ವಿರಾಟ್ ಕೊಹ್ಲಿ 20+ಗೆ ಔಟ್ ಆಗ್ತಾ ಇದ್ದಂಗೆ ಅದೇ ಎಡ್ಜ್ ಹೊಡ್ಕೊಂಡು ಸಿದ್ಧಾರ್ಥ್ ಅಂತೂ ಮೊದಲನೇ ವಿಕೆಟು. ಲಾಸ್ಟ್ ಮ್ಯಾಚ್ ಡೆಬ್ಯೂ ಮಾಡ್ರು, ಬಟ್ ಈ ಮ್ಯಾಚ್ ಅವರಿಗೆ ವಿಕೆಟ್ ಬಿದ್ದಿದ್ದು. ಮೊದಲನೇ ವಿಕೆಟು ಅದು ವಿರಾಟ್ ಕೊಹ್ಲಿ ಎಷ್ಟು ಖುಷಿ ಪಟ್ಟಿರ್ತಾರೆ, ಹಿಂಗೆ ಕುಣಿದು ಕುಪ್ಪಳಿಸ್ಬಿಟ್ರು ಹಂಗೆ ಸಿದ್ಧಾರ್ಥ್ ಅಂತೂ. ಸೊ ಅಲ್ಲಿ ಫ್ಯಾಫ್ ಡು ಪ್ಲೇಸ್ ರನ್ಔಟ್ ಆಗಿದ್ದು. ಏನು ಥ್ರೋ ಗುರೋದು, ಒಂದೇ ವಿಕೆಟ್, ಒಂದೇ ಸ್ಟಂಪ್ ಕಾಣಿಸ್ತಾ ಇದ್ದಿದ್ದು. ದೇವದತ್ ಪಡಿಕಲ್ ರಮ್ಮನಾಗಿ ಬಿಡ್ತಾರೆ. ಫ್ಯಾಫ್ ಡು ಪ್ಲೇಸ್ ಇದು ಏನು ಹೊಡೆಯಲ್ಲ ಬಿಡೋ ಅಂತ ನಡ್ಕೊಂಡು ಬರ್ತಾ ಇರ್ತಾರೆ ಆರಾಮಾಗೆ. ಸೊ ಆ ವಿಕೆಟ್ ಹೋಗ್ತಾ ಇದ್ದಂಗೆ ಕೊಹ್ಲಿ, ಫ್ಯಾಫು, ಗ್ರೀನು, ಮ್ಯಾಕ್ಸಿ ವಿತಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲೇ ಟಕ 4 ವಿಕೆಟ್ ಬಿದ್ದುಬಿಡ್ತು ಗುರು. ಅಲ್ಲೇ ಗಾನ್ ಕೇಸ್ ಆಗಿದ್ದು ನಮ್ಮ RCB. ಏನು ಗುರು ಹಿಂಗೆ ಬಂದ ಪುಟ್ಟ ಓದ ಪುಟ್ಟ ಮಕ ನೋಡ್ಕೊಂಡು ಹೋಗ್ತಾವ್ರಲ್ಲ ಗುರು, ಏನು ಆಡ್ತಾವ್ರಿ ಇವರು ಅಂತ ಅನ್ನಿಸ್ಬಿಟ್ಟಿತ್ತು ಗುರು. ಮ್ಯಾಕ್ಸಿ ಡಕ್ಔಟಲ್ಲಿ, ಕೆಮ್ರಾನ್ ಗ್ರೀನ್ ಬೋಲ್ಡ್, ಕ್ಲೀನ್ ಬೋಲ್ಡ್. ಅವನ ಅಜ್ಜಿ ನೆಕ್ಸ್ಟ್ ಲೆವೆಲ್ ಬಾಲ್ ಮಾತ್ರ ಅದಂತೂ ಹಾಕಿದ್ದು. ಮಯಾಂಕ್ ಯಾದವ್ ಏನಮ್ಮ ಬೌಲಿಂಗ್ ಮಾಡ್ತಾ ಇರೋದು. 2 ಮ್ಯಾಚಲ್ಲಿ 6 ವಿಕೆಟ್ ತಗೊಂಡು ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ಅಂತೂ. ಇವತ್ತು ಮಾತ್ರ 3 ವಿಕೆಟ್, ಇವತ್ತು ಕ್ರೂಷಿಯಲ್ 3 ವಿಕೆಟ್ನ ತೆಗೆದಿರೋದು. ಬಿಡ್ತಾರೆ ಬಂದು ಮಯಾಂಕ್ ಯಾದವ್ ಬಾಲ್ನ. ನಮ್ಮ RCB ಪ್ಲೇಯರ್ಸು ಬುಟ್ಟಾಕೇನೆ ಎದುರ್ಕೊಂತಿದ್ರು ಗುರು. ಇವತ್ತು ರಜತ್ ಪಡಿದಾರ್ ಜಾಸ್ತಿ ಬಾಲ್ನ ಫೇಸ್ ಮಾಡಿದ್ದು. ಅವ್ರಿಗೂ ತಲೆಕೆಟ್ಟೋಯ್ತು ಲಾಸ್ಟ್ ಬಾಲ್. ಅವನ ಅಜ್ಜಿ ಹೊಡೆದೇ ಹೊಡಿತೀನಿ ಅಂತ ಹೊಡೆಯಕ್ಕೆ ಹೋದ್ರು, ಅವರು ಕೂಡ ಔಟ್ ಆಗೋದ್ರು. ಸೊ ಮಯಾಂಕ್ ಯಾದವ್ ಅಂತೂ ಅಲ್ಟಿಮೇಟ್ ಬೌಲಿಂಗ್ನ ಮಾಡಿದ್ರೆ ಒಳ್ಳೆ ಫ್ಯೂಚರ್ ಇದೆ ಮಗ ಮಯಾಂಕ್ ಯಾದವ್ಗಂತೂ. ನಾವು ಇಂಡಿಯಾ ಆ್ಯಂಗಲಲ್ಲಿ ನೋಡ್ತಾ ಇರೋದು, RCB ಆ್ಯಂಗಲಲ್ಲಿ ಇವಾಗ ಬಿಟ್ಬಿಟ್ಟು ಮ್ಯಾಚ್ ಓದಾಯಿತು. ಇಂಡಿಯಾ ಆ್ಯಂಗಲಲ್ಲಿ ನೋಡ್ತು ಅಂದರೆ ಒಳ್ಳೆ ಫ್ಯೂಚರ್ ಇದೆ ಮಯಾಂಕ್ ಯಾದವ್ಗೆ. ಯಾಕಂದರೆ ಆ ಥರ ಬರೀ ಪೇಸ್ ಮಾತ್ರ ಅಂತಲ್ಲ, ವೇರಿಯೇಷನು ಕೂಡ ಅದೇ ಥರ ಇದೆ. ಬೌನ್ಸರ್ ಬೇಕಾದ್ರೆ ಬೌನ್ಸರ್ ಆಗ್ತಾರೆ. ಇವತ್ತು ಅನುಜ್ ರಾವತ್ ಅಂತೂ ಒಂಥರ ಇಟ್ಟಾಡಿಸ್ಬಿಟ್ರು ಅಂತ ಹೇಳಬೇಕು. ಬಾಲೇ ಕೊಡ್ತಾ ಇಲ್ಲ ಹೊಡೆಯೋದಕ್ಕೆ. ಆ ಪೇಸ್ಗೆ, ಆ ಬೌನ್ಸ್ಗೆ ಒಂಥರ ತಬ್ಬಿಬಾಗೋಗ್ಬಿಟ್ರು ಅಂತ ಹೇಳ್ಬೇಕು ಅನುಜ್ ರಾವತ್ ಅವರು. ಏನು ಆಡಿದ್ದೀವಿ ಅದು ಅನುಜ್ ರಾವತ್. 21 ಬಾಲ್ಗೆ 11 ರನ್ನು ಅಲ್ಲೇ ಎಲ್ಲ ಉಣ್ಕೊಂಡು ಹೋಯ್ತು ಎಲ್ಲ ಬಾಲ್ಸ್ಗಳೆಲ್ಲ. 21 ಬಾಲ್ಗೆ 3 ಓವರ್ಗೆ 11 ರನ್ ಹೊಡಿತಾರೆ ಅಂತಂದರೆ. ಸೊ ಅನುಜ್ ರಾವತ್ ಬಿಡಿ, ಏನೋ ಒಂದು ಮ್ಯಾಚ್ ಈ ಥರ ಆಡಿದರೆ ಪಾಪ ಅವ್ರಿಗೂ ಕೂಡ ಸೈಕಾಗಿತ್ತು ಅಂತ ಕೇಳ್ತಿತ್ತು ಮಯಾಂಕ್ ಯಾದವ್ ಬೌಲಿಂಗ್ನ ನೋಡ್ಬಿಟ್ಟು. ಮಯಾಂಕ್ ಯಾದವ್ ಒಂಥರ ಅಲ್ಲಿ ಟರ್ನ್ ಮಾಡಿದ್ರು ಅಂತ ಹೇಳಬೇಕು ಮ್ಯಾಚ್ನ. ಅಲ್ಲಿ 3 ವಿಕೆಟ್ ಬಂದಿದ್ದರಿಂದನೇ ಒಂಥರ ಗ್ರಿಪ್ಪಿಗೆ ಬಂತು ಮ್ಯಾಚು. ಲಕ್ನೋ ಸೂಪರ್ ಜೈಂಟ್ಸ್ ತೆಕ್ಕಿಗೆ ಬಂತು. ಲಾಸ್ಟ್ ಮ್ಯಾಚು ಕೂಡ ಇವರೇ ಗ್ರಿಪ್ಪಿಗೆ ತೊಗೊಂಬಂದು ಕೊಟ್ಟರು. ಈ ಮ್ಯಾಚು ಕೂಡ ಇವರೇ ಗ್ರಿಪ್ಪಿಗೆ ತೊಗೊಂಬಂದು ಕೊಟ್ಟರು. ಏನು ಹೇಳೋಣ, ಇವರು ಬಾಲಿಂಗ್ ಅಂತೂ ಸೈಕಾಗಿ ನೆಕ್ಸ್ಟ್ ಲೆವೆಲ್. ಇವರು ಅಷ್ಟೇ, ನವೀನ್ ಉಲ್ಲಕ್ಕೂ ಕೂಡ ಅವರು ಸಖತ್ ಕಾಂಟ್ರಿಬ್ಯೂಷನನ್ನು ಕೊಟ್ಟಿದ್ದಾರೆ ಬೌಲಿಂಗಲ್ಲಿ. ಅವರು ಕೂಡ ಮಸ್ತ್ ಬೌಲಿಂಗನ್ನು ಮಾಡಿದ್ದಾರೆ. ಇನ್ನೇನು ಹೇಳೋಣ ನಮ್ಮ RCB ಬಗ್ಗೆ. ಎಲ್ಲ ಬಂದ ಪುಟ 4 ವಿಕೆಟ್ ಬಿತ್ತಲ್ಲ ಪಟ ನನಗೆ ಅಲ್ಲೇ ಉಳ್ಕೊಂಡೋಯ್ತು ಮ್ಯಾಚ್. ಆಮೇಲೆ ಗೊತ್ತಾಯಿತು ಏನೂ ಆಗಲ್ಲ ಇದು, ಸುಮ್ಮನೆ ತಳ್ಳಾಡ್ಕೊಂಡು ಸ್ಕೋರ್ನ ಹೊಡಿಬೇಕು ಅಂತ. ಆಮೇಲೆ ಮಹಿಪಾಲ್ ಲೂಮ್ರಾ ಅವ್ರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದ್ಬಿಟ್ಟು ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡಿದ್ರು, ಚೆನ್ನಾಗಿ ಆಡಿದ್ರು. ಅವ್ರು ಅಗ್ರೆಸಿವ್ ರೋಲ್ ಆಡಿದ್ರು. 30+ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. 250+ ಸ್ಟ್ರೈಕ್ ರೇಟಲ್ಲಿ ಬ್ಯಾಟಿಂಗ್ ಆಡಿದ್ದಾರೆ. ಸೊ ಅವ್ರದ್ದೊಂದು ಪಾಸಿಟಿವ್ ಅಂತ ಹೇಳ್ಬೇಕು ಮಹಿಪಾಲ್ ಲೂಮ್ರಾ ಅವ್ರದ್ದು. ಅವ್ರು ಹೊಡೆಯೋಕೆ ಹೋಗ್ಬಿಟ್ಟು ಔಟ್ ಆಗಿದ್ದು, ಬೌಂಡ್ರಿನೆಲ್ಲ ಕ್ಯಾಚ್ ತೊಗೊಂಡಿದ್ದು. ಸೊ ಅವ್ರೊಂದು ಪರ್ಫಾರ್ಮೆನ್ಸ್ನ ಬಿಡ್ತು ಅಂದರೆ ಇವತ್ತು RCB ಅಷ್ಟೊಂದು ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಇನ್ಯಾರು ಕೂಡ ಕನ್ವಿನ್ಸಿಂಗ್ ಆಡಿಲ್ಲ. DK LBW ಆದರೂ ಮಗ, DK LBW ರಿವ್ಯೂ ಬೇರೆ ತಗೊಂಡು ಇನ್ನೊಂದು ಡಾಟ್ ಬಾಲ್ ಆಗ್ಬಿಟ್ಟು ತಿರ್ಗಾ ಔಟ್ ಅದರಲ್ಲಿ. ಯಾವ ಖುಷಿಗೆ LBW ರಿವ್ಯೂ ತಗೊಂಡೆ ಗುರು ಅಂತ ಅನ್ನಿಸ್ಬಿಡ್ತಲ್ಲಿ. DK ಬಿಡಿ, ಏನು ಎಲ್ಲ ಮ್ಯಾಚು ಹೊಡಿಬೇಕಾಗಿರೋ, ಎಲ್ಲ ಮ್ಯಾಚು ಹೊಡಿಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ಹೌದು ಹೊಡಿಬೇಕು ಅಂತಲೇ ಎಕ್ಸ್ಪೆಕ್ಟ್ ಮಾಡೋದೇನು, ಹೊಡಿಬಾರ್ದು ಅಂತ ಎಕ್ಸ್ಪೆಕ್ಟ್ ಮಾಡೋಣ ಕೂತ್ಕೊಂಡಲ್ಲಿ. ಏನು ಗುರು ಇವತ್ತು ನಿಜವಾಗ್ಲೂ RCB ಬ್ಯಾಟರ್ಸ್ಗಳು ಡಿಸಪಾಯಿಂಟ್ ಮಾಡಿದ್ರು ಗುರು. ಏನು ಈ ಥರ ಡಬ್ಬ ಥರ ಆಡ್ತಾರೆ. ಲಿಟ್ರಲ್ಲಿ ಯಾವ ಮ್ಯಾಚು ಬೇಕಂಡ್ರಿಲ್ಲ ನಾನು ಇವತ್ತು. RCB ಬ್ಯಾಟಿಂಗ್ ಹೋಗ್ಬಿಟ್ಟು ಅಷ್ಟು ನನಗೆ ಕೋಪ ಬಂದಿತ್ತು ಯಾವಾಗ 4 ವಿಕೆಟ್ ಪಟ ಅಂತ ಬಿತ್ತು. ಅವನ ಅಜ್ಜಿ ಏನು ಗುರು ತಗೊಂಡ್ರದ ಕೆಮ್ರಾನ್ ಗ್ರೀನ ನಾವು 17.5 ಕೋಟಿ ಕೊಟ್ಬಿಟ್ಟು. ಏನು ಆಡ್ತಾ ಇದ್ದಾರೆ, ಏನು ಕಾಂಟ್ರಿಬ್ಯೂಷನ್ ಕೆಮ್ರಾನ್ ಗ್ರೀನ್ದಲ್ಲಿ. ನೆಕ್ಸ್ಟ್ ಮ್ಯಾಚ್ ಅವನ ಅಜ್ಜಿ ವಿರ್ಜಾಕ್ಸ್ ಬರ್ಬೇಕಷ್ಟೇ. ಏನು ಗುರು ಕೆಮ್ರಾನ್ ಗ್ರೀನ್ ಆಡ್ತಾ ಇರೋದು, ಏನೂ ಆಡ್ತಾ ಇಲ್ಲ, ನೋ ಯೂಸ್ ಆ ಥರ ಆಗೋಗ್ಬಿಟ್ಟಿದ್ದು. 4 ಮ್ಯಾಚ್ನೂ
ಎಂಥ ಕಾಂಟ್ರಿಬ್ಯೂಷನ್ ಇಲ್ಲ, ಯೂಸ್ಫುಲ್ ಕಾಂಟ್ರಿಬ್ಯೂಷನ್ ಒಂದು ಕೊಟ್ಟಿಲ್ಲ ಕೆಮ್ರಾನ್ ಗ್ರೀನಲ್ಲಿ. ಮ್ಯಾಚ್ ವಿನ್ ಆಗೋಂಥ ಕಾಂಟ್ರಿಬ್ಯೂಷನ್, ಮ್ಯಾಚ್ ವಿನ್ನರ್ ಆಗ್ತಾರೆ ಅಂತ ತಗೊಂಬಂದ್ರೆ ಇಲ್ಲಿ ಮ್ಯಾಚ್ನೆಲ್ಲ ಸೋಲ್ಸ್ಕೊಂಡು ತಳ್ಳಾಡ್ತಾವ್ರಲ್ಲ. ಎಲ್ಲ ಮ್ಯಾಚು ಕೊಹ್ಲಿನ ಹೊಡಿಬೇಕಾ? ಕೊಹ್ಲಿ ಯಾರು ನಿಂತ್ಕೊಂಡು ಸ್ವಲ್ಪ ಆಡಿತ್ತವನೇ ಇವತ್ತು ರನ್ಸ್ ಬಂದಿರೋದು. ಚೇಸ್ ಆಗಿರೋದೇನೋ, ಯಾಕಂದರೆ ಗೊತ್ತಿರೋ ಚೇಸ್ ಮಾಸ್ಟರ್ ಅಂತ ಹೇಳ್ತಿದ್ವಿ. ಚೇಸ್ ಆಗಿರೋದೇನೋ ಕೊಹ್ಲಿ ಒಬ್ಬರು ನಿಂತ್ಕೊಂಡಿದ್ದಾರೆ. ಕೊಹ್ಲಿ ಬೇಗ ಔಟ್ ಆದರು, ಅದಕ್ಕೋಸ್ಕರ ಎಲ್ಲರೂ ಔಟ್ ಆಗಬಿಡೋದ? ಇದೆಲ್ಲ ಮ್ಯಾಚು ಆಗ್ತಿತ್ತು. ಕೊಹ್ಲಿ ಒಬ್ಬರು ಒಂದೆಂಡಲ್ಲಿ ನಿಂತ್ಕೊಂತಿದ್ರು. ಎಲ್ಲ ಮ್ಯಾಚ್ನು ಇವರೆಲ್ಲ ಬೇಗ ಔಟ್ ಆಗೋರು, ಕೊಹ್ಲಿ ಒಬ್ರು ಮಾತ್ರ ನಿಂತ್ಕೊಂಡ್ರು ಒಂದೆಂಡಲ್ಲಿ. ಈ ಮ್ಯಾಚ್ ಕೊಹ್ಲಿ ಬೇಗ ಔಟ್ ಆದರೂ ಇವರೆಲ್ಲ ಅದನ್ನೇ ಫಾಲೋ ಮಾಡ್ತಾ ಇದ್ದಾರೆ. ಇನ್ನು ನಾವು ಬಂದು ನಿಂತ್ಕೊಳ್ಳೋಣ, ಆಡೋಣ. ಮ್ಯಾಕ್ಸ್ವೆಲ್ಲು, ಈ ಕೆಮ್ರಾನ್ ಗ್ರೀನು, ರಜತ್ ಪಡಿಯಾರ್ ಒಂದು ಚಿಕ್ಕ ಕಾಂಟ್ರಿಬ್ಯೂಷನ್ ಕೊಟ್ಟರು. ಅವ್ರನ್ನೂ ಮೆಚ್ಕೋಬೇಕು ಗುರು ನಿಜ ಲಿಟಲಿ. ಯಾಕಂದರೆ ಅವರು ಸ್ವಲ್ಪ ಆಡಿದ್ರು, ಅವರು ಹೊಡೆಯೋಕೆ ಹೋಗ್ಬಿಟ್ಟು ಔಟ್ ಆಗಿದೆ. ಯಾಕಂದರೆ ಒಂದೆಂಡಲ್ಲಿ ಅನುಜ್ ರಾವತ್ ಅಷ್ಟೊಂದೆಲ್ಲ ಡಾಟ್ ಬಾಲ್ ಆಡಿದ್ರೆ ಈ ರಜತ್ ಪಡಿಯಾರ್ಗೆ ಪ್ರೆಷರ್ ಬಿಲ್ಡ್ ಆಗುತ್ತೆ ಹೇಳಿ. ಸಿಕ್ಕಾಪಟ್ಟೆ ಪ್ರೆಷರ್ ಬಿಲ್ಡ್ ಆಗಿದೆ. ಅನುಜ್ ರಾವತ್ ಡಾಟ್ ಬಾಲ್ಗಳು ಹೋಗ್ಬಿಟ್ಟರೆ ಪ್ರೆಷರ್ ಬಿಲ್ಡ್ ಆಗಿದೆ ಇಲ್ಲಿ ರಜತ್ ಪಡಿಯಾರ್ಗೆ. ಸೊ ಅದನ್ನ ಹೊಡೆಯೋಕೆ ಹೋದ್ರು, ಹೊಡಿಲೇಬೇಕಾಗಿತ್ತು. ಯಾಕಂದ್ರೆ ರನ್ ರೇಟ್ ರಿಕ್ವೈರ್ಡ್ ರೇಟ್ ಮೇಲ್ಗಡೆ ಏನಿತ್ತು 15 ಮೇಲ್ಗಡೆ ಏರ್ಕೊಂಡು ಹೋಗ್ತಾ ಇತ್ತಲ್ಲಿ. ಹೊಡೆಯಲೇಬೇಕಾಗಿತ್ತು, ಹೊಡೆದ್ರು, ಹೋದ್ರು ಅಷ್ಟೇ. ಒಟ್ಟಲ್ಲಿ ಅಗ್ರೆಸಿವ್ ರೋಲ್ ಆಡಕ್ಕೆ ಹೋಗ್ಬಿಟ್ಟೆ ರಜತ್ ಪಡಿಯಾರ್ ಔಟ್ ಆಗಿದ್ದು. ಸೊ ಅವ್ರನ್ನೇನೋ ನಾನು ಕ್ರಿಟಿಸೈಸ್ ಮಾಡ್ತಾ ಇಲ್ಲ. ಈ ಕೆಮ್ರಾನ್ ಗ್ರೀನು, ಈ ಮ್ಯಾಕ್ಸ್ವೆಲ್ಲು ಔಟ್ ಆದ್ರಲ್ಲ, ಇದು ನನಗೆ ಅಜೀಬ್ ಅಂತ ಅನ್ನಿಸ್ಬಿಡ್ತು ಗುರು ಲಿಟ್ರಲಿ. ಫ್ಯಾಫ್ ಡು ಪ್ಲೇಸ್ ಅವರ ರನ್ಔಟು ಅಷ್ಟೇ. ಅಲ್ಲ ಗುರು, ಏನಕ್ಕೆ ಅಷ್ಟು ಒಂದೊಂದು ರನ್ನಿಗೆ ತಿಣುಕ್ತಾ ಇದ್ದಾರೆ ಗುರು. ಒಂದೊಂದು ರನ್ನಿಗೆ ಪವರ್ ಪ್ಲೇಲಿ ಸ್ಟಾರ್ಟಿಂಗ್ 3 ಓವರ್ ನಾವು ಫುಲ್ಲು ತಿಣುಕ್ತಾ ಇದ್ದಾರೆ. ಹಂಗಂಗೆ ಆ ಕ್ಲೋಸಲ್ಲೇ ರನ್ನ ತೊಗೊತಾ ಇದ್ದಾರೆ. ಏನಕ್ಕೆ ಅಗತ್ಯತೆ ಇದೆ? ಹೊಡಿರಿ 4ಗಳನ್ನ ಹೊಡಿರಿ. ಪವರ್ ಪ್ಲೇಯರ್ ಅದು ಏನಕ್ಕೆ ಒಂದೊಂದು ರನ್ ತೊಗೊಳೋದಕ್ಕೆ ಗುರು? ನಿಜವಾಗ್ ಲಿಟ್ರಲಿ ಸಿಲಿ ಅಂತ ಅನ್ನಿಸ್ತು. ರನ್ಔಟ್ ಆಪರ್ಚುನಿಟಿಗಳೆಲ್ಲ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಪವರ್ ಪ್ಲೇಯಲ್ಲಿ. ಅದು ಸ್ಟಾರ್ಟಿಂಗ್ 3 ಓವರ್ಲೇ ಸಿಕ್ಕಾಪಟ್ಟೆ ಕ್ಲೋಸ್ ಆಗಿ ಓಡ್ತಾ ಇದ್ದಾರೆ. ಏನಕ್ಕೆ ಪವರ್ ಪ್ಲೇಯರ್ ಅದು? ಏನಕ್ಕೆ ಸ್ಕೋರ್ ಮಾಡೋಕ್ಕೆ ಪವರ್ ಪ್ಲೇಯರ್ ಅದು? ಈ ಥರ ತಿನ್ಕಾಡ್ಕೊಂಡು ಒಂದೊಂದ್ರನ್ನು ಆಮೇಲೆ ತೊಗೊಬೋದಲ್ಲ, ಪವರ್ ಪ್ಲೇ ಮುಗಿದ್ಮೇಲೆ ತೊಗೊಬೋದಲ್ಲ. ಲಿಟ್ರಲಿ ಗುರು ಸೀರಿಯಸ್ಲಿ ಸಿಲಿ ಅಂತ ಅನ್ನಿಸ್ತು. ಇವತ್ತು ನಾವು RCB ಈ ಥರ ಎಲ್ಲ ಆಡ್ತಾನೆ ಕ್ವಾಲಿಫೈ ಆಗಲ್ಲ ಇವರು ಪ್ಲೇ ಆಫ್ಸಿಗೆ. ಇವತ್ತು ಡಿಸಪಾಯಿಂಟಿಂಗ್ ಪರ್ಫಾರ್ಮೆನ್ಸ್ ಅಷ್ಟೇ RCB. ಲಾಸ್ಟ್ ಮ್ಯಾಚ್ನೂ ವರ್ಸ್ಟಾಗಿ ಆಡಿದ್ರು, ಬಟ್ ಈ ಮ್ಯಾಚ್ ಒಂಥರ ಬ್ಯಾಟಿಂಗ್ ಅದಕ್ಕಿಂತ ವರ್ಸ್ಟಾಗಿ ಆಡಿದ್ದಾರೆ ಅಷ್ಟೇ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಗಿದ್ದೀನಿ, ಜಾಸ್ತಿ ಮಾತಾಡೋಕ್ಕೆ ಆಗಲ್ಲ. ಸಿಗೋಣ, ಬಾ.